ದಾವಣಗೆರೆಯಲ್ಲಿ ಹಕ್ಕು ಪತ್ರಕ್ಕಾಗಿ ಇಡೀ ಗ್ರಾಮಸ್ಥರು ಹೋರಾಟ ಮಾಡುತ್ತಿದ್ದಾರೆ. ಚನ್ನಗಿರಿ ತಾಲೂಕಿನ ಕಣವೆ ಬಿಲ್ಚಿ ಕ್ಯಾಂಪ್ ಜನರ ಪರದಾಟ ಇದು. ಹಕ್ಕು ಪತ್ರ ಇಲ್ಲದೆ ವಾಸ ಮಾಡ್ತಾ ಇದೆ 100ಕ್ಕೂ ಅಧಿಕ ಕುಟುಂಬಗಳು. 30 ವರ್ಷಗಳಿಂದ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಿಗೆ ಇನ್ನೂ ತನಕ ಹಕ್ಕು ಪತ್ರ ವಿತರಣೆನೇ ಆಗಿಲ್ಲ. ಹಕ್ಕು ಪತ್ರಕ್ಕಾಗಿ ನಿರಂತರವಾಗಿ ಆ ಗ್ರಾಮಸ್ಥರು ಹೋರಾಡಿ ಸುಸ್ತಾಗ್ಬಿಟ್ಟಿದ್ದಾರಂತೆ. ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ರೂ ಕೂಡ ಹಕ್ಕು ಪತ್ರ ಮಾತ್ರ ಸಿಕ್ಕಿಲ್ಲ. ಜಮೀನು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಯಾರಿದನ್ನ ವಿತರಣೆ ಮಾಡಬೇಕು ಅನ್ನುವಂತಹ ಗೊಂದಲ ಎರಡು ಇಲಾಖೆಗಳ ಮಧ್ಯೆ ಇದೆ ಅಂತೆ. ಹಾಗಾಗಿ ಅದರ ಮಧ್ಯೆ ಗ್ರಾಮಸ್ಥರು ಈಗ ಪರದಾಡ್ತಿದ್ದಾರೆ. ನಿರಂತರವಾಗಿ ಈ ರೀತಿ ಹೋರಾಟ ಆಗ್ತಾ ಇದೆ. ನೋಡಿ, ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ, ಬಟ್ ಅವ್ರಿಗೆ ಏನ್ ಬೇಕು? ಹಕ್ಕು ಪತ್ರ ಬೇಕು. ಹಕ್ಕು ಪತ್ರ ಸಿಗದೆ ಬಹು ವರ್ಷಗಳಿಂದಲೂ ಕೂಡ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಬಟ್ ಯಾರು ಕೂಡ ಇನ್ನೂ ತನಕ ಇದ್ರ ಬಗ್ಗೆ ಗಮನ ಹರಿಸಿಲ್ವಂತೆ. ದಾವಣಗೆರೆಯಲ್ಲಿ ಹಕ್ಕು ಪತ್ರಕ್ಕಾಗಿ ಇಡೀ ಗ್ರಾಮಸ್ಥರು ಹೋರಾಟ ಮಾಡುತ್ತಿದ್ದಾರೆ. ಚನ್ನಗಿರಿ ತಾಲೂಕಿನ ಕಣವೆ ಬಿಲ್ಚಿ ಕ್ಯಾಂಪ್ ಜನರ ಪರದಾಟ ಇದು. ಹಕ್ಕು ಪತ್ರ ಇಲ್ಲದೆ ವಾಸ ಮಾಡ್ತಾ ಇದೆ 100ಕ್ಕೂ ಅಧಿಕ ಕುಟುಂಬಗಳು. 30 ವರ್ಷಗಳಿಂದ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಿಗೆ ಇನ್ನೂ ತನಕ ಹಕ್ಕು ಪತ್ರ ವಿತರಣೆನೇ ಆಗಿಲ್ಲ. ಹಕ್ಕು ಪತ್ರಕ್ಕಾಗಿ ನಿರಂತರವಾಗಿ ಆ ಗ್ರಾಮಸ್ಥರು ಹೋರಾಡಿ ಸುಸ್ತಾಗ್ಬಿಟ್ಟಿದ್ದಾರಂತೆ. ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ರೂ ಕೂಡ ಹಕ್ಕು ಪತ್ರ ಮಾತ್ರ ಸಿಕ್ಕಿಲ್ಲ. ಜಮೀನು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಯಾರಿದನ್ನ ವಿತರಣೆ ಮಾಡಬೇಕು ಅನ್ನುವಂತಹ ಗೊಂದಲ ಎರಡು ಇಲಾಖೆಗಳ ಮಧ್ಯೆ ಇದೆ ಅಂತೆ. ಹಾಗಾಗಿ ಅದರ ಮಧ್ಯೆ ಗ್ರಾಮಸ್ಥರು ಈಗ ಪರದಾಡ್ತಿದ್ದಾರೆ. ನಿರಂತರವಾಗಿ ಈ ರೀತಿ ಹೋರಾಟ ಆಗ್ತಾ ಇದೆ. ನೋಡಿ, ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ, ಬಟ್ ಅವ್ರಿಗೆ ಏನ್ ಬೇಕು? ಹಕ್ಕು ಪತ್ರ ಬೇಕು. ಹಕ್ಕು ಪತ್ರ ಸಿಗದೆ ಬಹು ವರ್ಷಗಳಿಂದಲೂ ಕೂಡ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಬಟ್ ಯಾರು ಕೂಡ ಇನ್ನೂ ತನಕ ಇದ್ರ ಬಗ್ಗೆ ಗಮನ ಹರಿಸಿಲ್ವಂತೆ. ದಾವಣಗೆರೆಯಲ್ಲಿ ಹಕ್ಕು ಪತ್ರಕ್ಕಾಗಿ ಇಡೀ ಗ್ರಾಮಸ್ಥರು ಹೋರಾಟ ಮಾಡುತ್ತಿದ್ದಾರೆ. ಚನ್ನಗಿರಿ ತಾಲೂಕಿನ ಕಣವೆ ಬಿಲ್ಚಿ ಕ್ಯಾಂಪ್ ಜನರ ಪರದಾಟ ಇದು. ಹಕ್ಕು ಪತ್ರ ಇಲ್ಲದೆ ವಾಸ ಮಾಡ್ತಾ ಇದೆ 100ಕ್ಕೂ ಅಧಿಕ ಕುಟುಂಬಗಳು. 30 ವರ್ಷಗಳಿಂದ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಿಗೆ ಇನ್ನೂ ತನಕ ಹಕ್ಕು ಪತ್ರ ವಿತರಣೆನೇ ಆಗಿಲ್ಲ. ಹಕ್ಕು ಪತ್ರಕ್ಕಾಗಿ ನಿರಂತರವಾಗಿ ಆ ಗ್ರಾಮಸ್ಥರು ಹೋರಾಡಿ ಸುಸ್ತಾಗ್ಬಿಟ್ಟಿದ್ದಾರಂತೆ. ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ರೂ ಕೂಡ ಹಕ್ಕು ಪತ್ರ ಮಾತ್ರ ಸಿಕ್ಕಿಲ್ಲ. ಜಮೀನು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಯಾರಿದನ್ನ ವಿತರಣೆ ಮಾಡಬೇಕು ಅನ್ನುವಂತಹ ಗೊಂದಲ ಎರಡು ಇಲಾಖೆಗಳ ಮಧ್ಯೆ ಇದೆ ಅಂತೆ. ಹಾಗಾಗಿ ಅದರ ಮಧ್ಯೆ ಗ್ರಾಮಸ್ಥರು ಈಗ ಪರದಾಡ್ತಿದ್ದಾರೆ. ನಿರಂತರವಾಗಿ ಈ ರೀತಿ ಹೋರಾಟ ಆಗ್ತಾ ಇದೆ. ನೋಡಿ, ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ, ಬಟ್ ಅವ್ರಿಗೆ ಏನ್ ಬೇಕು? ಹಕ್ಕು ಪತ್ರ ಬೇಕು. ಹಕ್ಕು ಪತ್ರ ಸಿಗದೆ ಬಹು ವರ್ಷಗಳಿಂದಲೂ ಕೂಡ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಬಟ್ ಯಾರು ಕೂಡ ಇನ್ನೂ ತನಕ ಇದ್ರ ಬಗ್ಗೆ ಗಮನ ಹರಿಸಿಲ್ವಂತೆ. ದಾವಣಗೆರೆಯಲ್ಲಿ ಹಕ್ಕು ಪತ್ರಕ್ಕಾಗಿ ಇಡೀ ಗ್ರಾಮಸ್ಥರು ಹೋರಾಟ ಮಾಡುತ್ತಿದ್ದಾರೆ. ಚನ್ನಗಿರಿ ತಾಲೂಕಿನ ಕಣವೆ ಬಿಲ್ಚಿ ಕ್ಯಾಂಪ್ ಜನರ ಪರದಾಟ ಇದು. ಹಕ್ಕು ಪತ್ರ ಇಲ್ಲದೆ ವಾಸ ಮಾಡ್ತಾ ಇದೆ 100ಕ್ಕೂ ಅಧಿಕ ಕುಟುಂಬಗಳು. 30 ವರ್ಷಗಳಿಂದ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಿಗೆ ಇನ್ನೂ ತನಕ ಹಕ್ಕು ಪತ್ರ ವಿತರಣೆನೇ ಆಗಿಲ್ಲ. ಹಕ್ಕು ಪತ್ರಕ್ಕಾಗಿ ನಿರಂತರವಾಗಿ ಆ ಗ್ರಾಮಸ್ಥರು ಹೋರಾಡಿ ಸುಸ್ತಾಗ್ಬಿಟ್ಟಿದ್ದಾರಂತೆ. ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ರೂ ಕೂಡ ಹಕ್ಕು ಪತ್ರ ಮಾತ್ರ ಸಿಕ್ಕಿಲ್ಲ. ಜಮೀನು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಯಾರಿದನ್ನ ವಿತರಣೆ ಮಾಡಬೇಕು ಅನ್ನುವಂತಹ ಗೊಂದಲ ಎರಡು ಇಲಾಖೆಗಳ ಮಧ್ಯೆ ಇದೆ ಅಂತೆ. ಹಾಗಾಗಿ ಅದರ ಮಧ್ಯೆ ಗ್ರಾಮಸ್ಥರು ಈಗ ಪರದಾಡ್ತಿದ್ದಾರೆ. ನಿರಂತರವಾಗಿ ಈ ರೀತಿ ಹೋರಾಟ ಆಗ್ತಾ ಇದೆ. ನೋಡಿ, ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ, ಬಟ್ ಅವ್ರಿಗೆ ಏನ್ ಬೇಕು? ಹಕ್ಕು ಪತ್ರ ಬೇಕು. ಹಕ್ಕು ಪತ್ರ ಸಿಗದೆ ಬಹು ವರ್ಷಗಳಿಂದಲೂ ಕೂಡ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಬಟ್ ಯಾರು ಕೂಡ ಇನ್ನೂ ತನಕ ಇದ್ರ ಬಗ್ಗೆ ಗಮನ ಹರಿಸಿಲ್ವಂತೆ. ದಾವಣಗೆರೆಯಲ್ಲಿ ಹಕ್ಕು ಪತ್ರಕ್ಕಾಗಿ ಇಡೀ ಗ್ರಾಮಸ್ಥರು ಹೋರಾಟ ಮಾಡುತ್ತಿದ್ದಾರೆ. ಚನ್ನಗಿರಿ ತಾಲೂಕಿನ ಕಣವೆ ಬಿಲ್ಚಿ ಕ್ಯಾಂಪ್ ಜನರ ಪರದಾಟ ಇದು. ಹಕ್ಕು ಪತ್ರ ಇಲ್ಲದೆ ವಾಸ ಮಾಡ್ತಾ ಇದೆ 100ಕ್ಕೂ ಅಧಿಕ ಕುಟುಂಬಗಳು. 30 ವರ್ಷಗಳಿಂದ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಿಗೆ ಇನ್ನೂ ತನಕ ಹಕ್ಕು ಪತ್ರ ವಿತರಣೆನೇ ಆಗಿಲ್ಲ. ಹಕ್ಕು ಪತ್ರಕ್ಕಾಗಿ ನಿರಂತರವಾಗಿ ಆ ಗ್ರಾಮಸ್ಥರು ಹೋರಾಡಿ ಸುಸ್ತಾಗ್ಬಿಟ್ಟಿದ್ದಾರಂತೆ. ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ರೂ ಕೂಡ ಹಕ್ಕು ಪತ್ರ ಮಾತ್ರ ಸಿಕ್ಕಿಲ್ಲ. ಜಮೀನು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಯಾರಿದನ್ನ ವಿತರಣೆ ಮಾಡಬೇಕು ಅನ್ನುವಂತಹ ಗೊಂದಲ ಎರಡು ಇಲಾಖೆಗಳ ಮಧ್ಯೆ ಇದೆ ಅಂತೆ. ಹಾಗಾಗಿ ಅದರ ಮಧ್ಯೆ ಗ್ರಾಮಸ್ಥರು ಈಗ ಪರದಾಡ್ತಿದ್ದಾರೆ.
ನಿರಂತರವಾಗಿ ಈ ರೀತಿ ಹೋರಾಟ ಆಗ್ತಾ ಇದೆ. ನೋಡಿ, ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ, ಬಟ್ ಅವ್ರಿಗೆ ಏನ್ ಬೇಕು? ಹಕ್ಕು ಪತ್ರ ಬೇಕು. ಹಕ್ಕು ಪತ್ರ ಸಿಗದೆ ಬಹು ವರ್ಷಗಳಿಂದಲೂ ಕೂಡ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಬಟ್ ಯಾರು ಕೂಡ ಇನ್ನೂ ತನಕ ಇದ್ರ ಬಗ್ಗೆ ಗಮನ ಹರಿಸಿಲ್ವಂತೆ. ರೇಷನ್ ಕಾರ್ಡ್ ಇಸ್ಕೊಂಡು ದಾವಣಗೆರೆಯಲ್ಲಿ ಹಕ್ಕು ಪತ್ರಕ್ಕಾಗಿ ಇಡೀ ಗ್ರಾಮಸ್ಥರು ಹೋರಾಟ ಮಾಡ್ತಿದ್ದಾರೆ. ಚನ್ನಗಿರಿ ತಾಲೂಕಿನ ಕಣವೆ ಬಿಲ್ಚಿ ಕ್ಯಾಂಪ್ ಜನರ ಪರದಾಟ ಇದು. ಹಕ್ಕು ಪತ್ರ ಇಲ್ಲದೆ ವಾಸ ಮಾಡ್ತಾ ಇದೆ 100ಕ್ಕೂ ಅಧಿಕ ಕುಟುಂಬಗಳು. 30 ವರ್ಷಗಳಿಂದ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಿಗೆ ಇನ್ನೂ ತನಕ ಹಕ್ಕು ಪತ್ರ ವಿತರಣೆನೇ ಆಗಿಲ್ಲ. ಹಕ್ಕು ಪತ್ರಕ್ಕಾಗಿ ನಿರಂತರವಾಗಿ ಆ ಗ್ರಾಮಸ್ಥರು ಹೋರಾಡಿ ಸುಸ್ತಾಗ್ಬಿಟ್ಟಿದ್ದಾರಂತೆ. ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ರೂ ಕೂಡ ಹಕ್ಕು ಪತ್ರ ಮಾತ್ರ ಸಿಕ್ಕಿಲ್ಲ. ಜಮೀನು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಯಾರಿದನ್ನ ವಿತರಣೆ ಮಾಡಬೇಕು ಅನ್ನುವಂತಹ ಗೊಂದಲ ಎರಡೂ ಇಲಾಖೆಗಳ ಮಧ್ಯೆ ಇದೆಯಂತೆ. ಹಾಗಾಗಿ ಅದರ ಮಧ್ಯೆ ಗ್ರಾಮಸ್ಥರು ಈಗ ಪರದಾಡ್ತಿದ್ದಾರೆ. ನಿರಂತರವಾಗಿ ಈ ರೀತಿ ಹೋರಾಟ ಆಗ್ತಾ ಇದೆ. ನೋಡಿ, ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ, ಬಟ್ ಅವ್ರಿಗೆ ಏನ್ ಬೇಕು? ಹಕ್ಕು ಪತ್ರ ಬೇಕು. ಹಕ್ಕು ಪತ್ರ ಸಿಗದೆ ಬಹು ವರ್ಷಗಳಿಂದಲೂ ಕೂಡ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಬಟ್ ಯಾರು ಕೂಡ ಇನ್ನೂ ತನಕ ಇದ್ರ ಬಗ್ಗೆ ಗಮನ ಹರಿಸಿಲ್ವಂತೆ. ರೇಷನ್ ಕಾರ್ಡ್ ಇಸ್ಕೊಂಡು ದಾವಣಗೆರೆಯಲ್ಲಿ ಹಕ್ಕು ಪತ್ರಕ್ಕಾಗಿ ಇಡೀ ಗ್ರಾಮಸ್ಥರು ಹೋರಾಟ ಮಾಡ್ತಿದ್ದಾರೆ. ಚನ್ನಗಿರಿ ತಾಲೂಕಿನ ಕಣವೆ ಬಿಲ್ಚಿ ಕ್ಯಾಂಪ್ ಜನರ ಪರದಾಟ ಇದು. ಹಕ್ಕು ಪತ್ರ ಇಲ್ಲದೆ ವಾಸ ಮಾಡ್ತಾ ಇದೆ 100ಕ್ಕೂ ಅಧಿಕ ಕುಟುಂಬಗಳು. 30 ವರ್ಷಗಳಿಂದ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಿಗೆ ಇನ್ನೂ ತನಕ ಹಕ್ಕು ಪತ್ರ ವಿತರಣೆನೇ ಆಗಿಲ್ಲ. ಹಕ್ಕು ಪತ್ರಕ್ಕಾಗಿ ನಿರಂತರವಾಗಿ ಆ ಗ್ರಾಮಸ್ಥರು ಹೋರಾಡಿ ಸುಸ್ತಾಗ್ಬಿಟ್ಟಿದ್ದಾರಂತೆ. ವೋಟರ್ ಐಡಿ, ಆಧಾರ್ ಕಾರ್ಡ್ ಇದ್ರೂ ಕೂಡ ಹಕ್ಕು ಪತ್ರ ಮಾತ್ರ ಸಿಕ್ಕಿಲ್ಲ. ಜಮೀನು ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಯಾರಿದನ್ನ ವಿತರಣೆ ಮಾಡಬೇಕು ಅನ್ನುವಂತಹ ಗೊಂದಲ ಎರಡೂ ಇಲಾಖೆಗಳ ಮಧ್ಯೆ ಇದೆಯಂತೆ. ಹಾಗಾಗಿ ಅದರ ಮಧ್ಯೆ ಗ್ರಾಮಸ್ಥರು ಈಗ ಪರದಾಡ್ತಿದ್ದಾರೆ. ನಿರಂತರವಾಗಿ ಈ ರೀತಿ ಹೋರಾಟ ಆಗ್ತಾ ಇದೆ. ನೋಡಿ, ವೋಟರ್ ಐಡಿ ಇದೆ, ಆಧಾರ್ ಕಾರ್ಡ್ ಇದೆ, ಬಟ್ ಅವ್ರಿಗೆ ಏನ್ ಬೇಕು? ಹಕ್ಕು ಪತ್ರ ಬೇಕು. ಹಕ್ಕು ಪತ್ರ ಸಿಗದೆ ಬಹು ವರ್ಷಗಳಿಂದಲೂ ಕೂಡ ಈ ರೀತಿ ಹೋರಾಟ ಮಾಡ್ತಿದ್ದಾರೆ. ಬಟ್ ಯಾರು ಕೂಡ ಇನ್ನೂ ತನಕ ಇದ್ರ ಬಗ್ಗೆ ಗಮನ ಹರಿಸಿಲ್ವಂತೆ. ರೇಷನ್ ಕಾರ್ಡ್ ಇಸ್ಕೊಂಡು ದಾವಣಗೆರೆಯಲ್ಲಿ ಹಕ್ಕು ಪತ್ರಕ್ಕಾಗಿ ಇಡೀ ಗ್ರಾಮಸ್ಥರು ಹೋರಾಟ ಮಾಡ್ತಿದ್ದಾರೆ. ಚನ್ನಗಿರಿ ತಾಲೂಕಿನ ಕಣವೆ ಬಿಲ್ಚಿ ಕ್ಯಾಂಪ್ ಜನರ ಪರದಾಟ ಇದು. ಹಕ್ಕು ಪತ್ರ ಇಲ್ಲದೆ ವಾಸ ಮಾಡ್ತಾ ಇದೆ 100ಕ್ಕೂ ಅಧಿಕ ಕುಟುಂಬಗಳು. 30 ವರ್ಷಗಳಿಂದ ವಾಸ ಮಾಡ್ತಾ ಇರುವಂತಹ ಕುಟುಂಬಗಳಿಗೆ ಇನ್ನೂ ತನಕ ಹಕ್ಕು ಪತ್ರ ವಿತರಣೆನೇ ಆಗಿಲ್ಲ. ಹಕ್ಕು ಪತ್ರಕ್ಕಾಗಿ ನಿರಂತರವಾಗಿ ಆ ಗ್ರಾಮಸ್ಥರು ಹೋರಾಡಿ ಸುಸ್ತಾಗ್ಬಿಟ್ಟಿದ್ದಾರಂತೆ.